ನರಸಿಂಹಸ್ವಾಮಿ. ಎಲ್ಲ ದೇವರು ಒಂದೊಂದು ಇಟ್ಬಿಟ್ಟಿದ್ದೀರಾ. ರಾಮ, ಪರಶುರಾಮ್. ವಾವ್, ಎಲ್ಲ ಕಡೆ ಆ ಕಡೆನೂ ಇದೆ, ಈ ಕಡೆನೂ ಇದೆ. ಸೊ ಇವತ್ತು ನೋಡ್ಬೋದು ಬಲ್ಮುರಿ, ಫುಲ್ ನೇಮ್ ಬಲ್ಮುರಿ ವಿದ್ಯಾ ಮಹಾಗಣಪತಿ ಗೆಳೆಯರ ಬಳಗ. ಬಲ್ಮುರಿ ವಿದ್ಯಾ ಗಣಪತಿ ಗೆಳೆಯರ ಬಳಗಾಗಿ ಬಂದಿದ್ದೀವಿ. ನಮ್ಮ ಹತ್ರ ನೆಕ್ಸ್ಟ್ ಲೆವೆಲ್ ಇದು, ಡಿಫ್ರೆಂಟ್ ಆಗಿದೆ ಅಲ್ಲ ಇದು. 6 feet ಮಾಡಿಸಿದ್ದ. ವಾವ್. ಬಲ್ಮುರಿ ಎಲ್ಲ ನಮ್ಮ ಸಂಘ ಹೆಸರು, ಅದಕ್ಕೆ ಎಲ್ಲ ಸರಿ ನಾವು ಚಿಕ್ಕ ಗಣಪತಿ, ಬಾಳ ಗಣಪತಿ. ಯಾರು ಐಡಿಯಾ ಕೊಟ್ಟಿದ್ದೋ ಇದೆಲ್ಲ ಗಣಪತಿ ಮಾಡ್ಸೋದ ಇಲ್ಲ ಈ ಥರ ಥೀಮ್ ಇದೇ ಥರ ಮಾಡೋಣ? ಐಡಿಯಾ ಒಂದು 4-5 ಜನ ದೊಡ್ಡವರು ಇದ್ದಾರೆ, ಎಲ್ಲ ಡಿಸೈಡ್ ಮಾಡಿ ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಅಂತ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಆಮೇಲೆ ಐಡಿಯಾ ಇದು ಸರಿ ಇದೆ ಅಂದ್ಬಿಟ್ಟು ಇದು ಮಾಡಿಸಿದ್ವಿ. ಎಲ್ಲ ವರ್ಷ ಬೇರೆ ಬೇರೆ ಥರ ಇರುತ್ತೆ ಥೀಮ್ ನಮಗೆ. ಹೌದಾ? ಅಲ್ಲ ಹೋದ್ಸಲಿ ಡಿಫ್ರೆಂಟ್ ಆಗಿತ್ತು, ಚಿಕ್ಕದಿತ್ತು. ಇದೇ ಸಲ ಸಖತ್ ದೊಡ್ಡದು ಮಾಡಿಸಿರೋ. ಇದೊಂದು 100 feet ಇದೆ. ಎಷ್ಟು? 100 feet. 100 feet ಎಂಟ್ರೆನ್ಸಿಂದ ಇಲ್ಲಿ ಸ್ಥಾನಕ್ಕೆ. ಮೇಲೆ ಹೋಗ್ಬೋದಾ? ನಾನ್ ವೆಜ್ ತಿಂದಿಲ್ಲ ಅಂದರೆ ಹೋಗ್ಬೋದು. ತಿಂದಿಲ್ಲ ಇವತ್ತು, ಅದಕ್ಕೆ ಹೋಲ್ಡ್ ಮಾಡಿರೋ. ಸೂಪರ್, ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಲೈಕ್ ದಿಸ್. ಮಕ್ಕಳ, ಏನು ನಿಮ್ಮ ಹೆಸರು? ಅವನಿತಾರ್ಯ. ಹಾಂ, ಅವನಿತಾರ್ಯ. ಅವನಿತಾರ್ಯ, ಚೆನ್ನಾಗಿದೆ ಹೆಸರು, ಡಿಫ್ರೆಂಟಾಗಿ. ಏನು ಓದ್ತಾ ಇದೆಯಾ? ಸೆಕೆಂಡ್ PU. ನೀನು? ಪ್ರೀತಮ್. ಏನು ಓದ್ತಾ ಇರೋದು? 4th ಸ್ಟ್ಯಾಂಡರ್ಡಾ? ನೀವೆಲ್ಲ ಆಡಿದ್ರ ಪುಷಪ್ಸು ಮಾಡಿದ್ರ? ನೀವೆಲ್ಲ ಪುಷಪ್ಸು ಗೊತ್ತಿಲ್ಲ ಅಂದರೆ ಇವ್ರು ಹೇಳ್ಕೊಡ್ತಾರೆ. ಪುಷಪ್ಸ್ ಏನು 20 ಹೊಡಿತಾರೆ ಅವರು? 20 ಪುಷಪ್ಸ್ ಮಾಡಿದ್ದಾನೆ. ಎಷ್ಟು ಮಾಡಿದ್ದು? ಪುಷಪ್ಸ್ ಮಾಡ್ದ ನೀನು? 28 ಮಾಡ್ದ ನೀನು? ಸೊ 100 ಮಾಡ್ತಾರೆ ಅಲ್ವಾ? 100 ಆಗಲ್ವಾ? ನೀವು ಮಾಡಿದ್ರಾ ಪುಷಪ್ಸು? ಎಷ್ಟು ಮಾಡಿದ್ರಿ? ಮಾಡಿಲ್ವಾ? ಮಾಡಬೇಕು ಇದೆಲ್ಲ ಇವಾಗಿಂದನೇ. ಚೆನ್ನಾಗಿದೆ ಟ್ಯಾಗು. ಬಲ್ಮುರಿ. ನೀವೇನಿದೆ ಓನರಾ? ನಾನಲ್ಲ, ಎಲ್ಲ ಹುಡುಗರು ನಮ್ಮ ಸಂಘ ಒಂದು 100 ಜನ ಮೇಲೆ ಇದ್ದೀವಿ ನಾವು. ಎಲ್ಲ ಒಗ್ಗಟ್ಟಾಗಿರ್ತೀವಿ. ಎಲ್ಲ ಆರ್ಕೆಸ್ಟ್ರಾ ಇರುತ್ತೆ, ಅನ್ನದಾನ ಮಾಡ್ತೀವಿ. 3,000 ಜನಗೆ ಮದುವೆ ಊಟ ಹಿಂಗೆ ಮಾಡಿಸ್ತೀವಿ. ಅದೇ ಥರ 3,000 ಜನ, ಇನ್ನೂ ಜಾಸ್ತಿ ಬರ್ಬೋದು. 3,000 ಮೇಲೇನೆ ಬರ್ತಾರೆ, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ. ಇವಾಗ ಸಾಯಂಕಾಲ ಆರ್ಕೆಸ್ಟ್ರಾ ಇದೆ. ಇವತ್ತು ನೆನ್ನೆ ಹೋಮ ಇತ್ತು, ಮಹಾ ಸುದರ್ಶನ ಹೋಮ. ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು 2 ಟೈಮ್ ಮಾಡಿಸ್ತೀವಿ. ಅದಾದಮೇಲೆ ಇವತ್ತು ಆರ್ಕೆಸ್ಟ್ರಾ, ನಾಳೆ ಅನ್ನದಾನ. ಬೆಳಗ್ಗೆ ರಂಗೋಲಿ ಕಾಂಪಿಟೀಷನ್ ಮಾಡಿಸ್ತೀವಿ. ರಂಗೋಲಿ ಕಾಂಪಿಟೀಷನ್ನು ಹೆಣ್ಮಕ್ಳಿಗೆ ಯಾರು ಚೆನ್ನಾಗಿ ರಂಗೋಲಿ ಮಾಡ್ತಾರೆ ಅವ್ರಿಗೆ ಪ್ರೈಸು, ಸ್ಟವ್ವು, ಕುಕ್ಕರು, ಆ ಥರ ಎಲ್ಲ ಪ್ರೈಸ್ ಕೊಡ್ತೀವಿ ನಾವು. ನೋಡಿ, ಒಳ್ಳೆ ದೊಡ್ಡ ದೇವಸ್ಥಾನ ಥರನೇ ಕಟ್ಬಿಟ್ಟಿದ್ದಾರೆ. ಎಷ್ಟು ಉದ್ದಕ್ಕಿದೆ ನೋಡಿ ಹಿಂದೆ ಹಾಲು. ಈ ಕಡೆ ಇದೇನು ನೋಡ್ತಿದ್ದೀರಾ, ಇದು ಹಿಂದೆ ಸ್ಟೇಜು, ಹಿಂದೆ ಆ್ಯಕ್ಟಿವಿಟೀಸ್ ಎಲ್ಲ ನಡೆಸ್ತಾರೆ. ಬಟ್ ಇಲ್ಲಿ ನೋಡಿ ಎಷ್ಟು ದೂರ ಇದೆ, ಅಲ್ಲಿವರೆಗೂ ಹೋಗ್ಬೋದು. ಗೋವಿಂದ ಇಟ್ಟಿದ್ದೀರಾ? ಗೋವಿಂದ ತಿರುಪತಿ ಥೀಮ್ ಇದೆ. ತಿರುಪತಿಯಲ್ಲಿ ಹೆಂಗೆ ಎಂಟರ್ ಆಗಿದ ತಕ್ಷಣ ಗೋಪುರ ಒಳಗಡೆ ಹೋಗಿ ನೋಡ್ಕೊಂಡು ಅದೇ ಥರ ನೋಡಿ. ಅರೇಂಜ್ಮೆಂಟ್ಸ್ ಎಲ್ಲ ಅಲ್ಟಿಮೇಟ್ ಆಗಿದೆ. ಇನ್ನೂ ಜನ ಕಮ್ಮಿ, ನೀವು ಸಾಯಂಕಾಲ ಬರಬೇಕು. ಆ ಕಡೆ ಆರ್ಕೆಸ್ಟ್ರಾ ಎಲ್ಲ ನಡೆಯುತ್ತಲ್ವಾ? ಇವತ್ತು ಸಾಯಂಕಾಲ. ಬ್ಯಾಗ್ ಇಲ್ಲಿದೆ, ಕಣ್ಣಿಗೆ ಹೊಡೆಯುತ್ತೆ ಲೈಟು. ಬಲ್ಮುರಿ ಗ್ರೂಪಿಗೆ ಬಂದಿದ್ದೀನಿ. ಇಲ್ಲಿ ಗಣೇಶ ಕೂರಿಸಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಥೀಮ್ ಗಣೇಶ ನೋಡ್ತಾ ಇರೋದು. ಒಂಥರ ಚೈಲ್ಡಿಶ್ ಗಣೇಶ ಇದು, ಗುಂಡಕ್ಕೆ ಫ್ಲಫಿ. ಒಂಥರ ಸಣ್ಣ, ನೀವು ಕಾರ್ಟೂನ್ಸ್ ನೋಡಿರ್ತೀರ, ಸೇಮ್ ಕಾರ್ಟೂನ್ ಥರನೇ ಇದೆ ಗಣಪತಿ. ಸೊ ತುಂಬ ಇಷ್ಟ ಆಯ್ತು ನನಗೆ ಈ ಥೀಮು. ಎಲ್ಲ ರಾಜನ್ನು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿರೋದು. ಇದು ವಿರಾಟ್ ನಗರಲ್ಲಿದ್ದೀನಿ ಇವಾಗ. ವಿರಾಟ್ ನಗರ ತಾನೇ ಇದು? ಬೊಮ್ಮನಲ್ಲಿ ವಿರಾಟ್ ನಗರಲ್ಲಿ ಇದು ಮಾಡಿರೋದು. ಸೊ ಇವತ್ತು ರಾತ್ರಿನೂ ಆರ್ಕೆಸ್ಟ್ರಾ ಅದು ಇದು ಚಟುವಟಿಕೆಗಳೆಲ್ಲ ಇರುತ್ತೆ. ನೋಡಿ ಸ್ಟೇಜ್ ನೋಡಿ, ನನ್ನ ಶೋಲ್ಡರ್ ಅಷ್ಟು ಬರುತ್ತೆ ಸ್ಟೇಜ್ ಇದು. ಸೊ ಸ್ಟೇಜ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಅಲ್ಲಿ ಕೂತ್ಕೊಳಕ್ಕೆ ಚೀಫ್ ಗೆಸ್ಟ್ಗೆ ಏನೋ ಸ್ಟಂಟ್ಸ್ ಎಲ್ಲ ಮಾಡ್ತಾವ್ರು ಹುಡುಗರು. ಹೊಡಿ
ನೋಡಿದ್ರಾ ಇಲ್ಲ ಒಬ್ಬೊಬ್ಬರೇ ಸ್ಟಂಟ್ಸ್ ಮಾಡ್ತಾಯಿದ್ದಾರೆ. ಹುಡುಗ ಏನು ಮಾಡ್ತಾವ್ ನೋಡಿ ಅವನು. ಹಂಗೆ ಬಂದ್ಬಿಟ್ಟೆ. ಇದು ಕಲೆಕ್ಷನ್ ಎಷ್ಟಾಯಿತು ಟೋಟಲು? ನಮ್ಮದು ಟೋಟಲ್ ಖರ್ಚು 17 ಲಕ್ಷ ಆಗ್ಬಿಡುತ್ತೆ. 15 ಡಿಸೈಡ್ ಮಾಡಿದ್ದು 2 ಲಕ್ಷ ಜಾಸ್ತಿನೇ ಆಗ್ತದೆ. ಏನಕ್ಕಂದರೆ ಹಂಗಿದೆ ನಮ್ಮದು ಖರ್ಚು. ಏನಕ್ಕಂದರೆ ಅಕ್ಕಿ, ಅನ್ನದಾನ, ತರಕಾರಿ, ಮಸಾಲ ಅದೆಲ್ಲ 3,000-3,500 ಜನಕ್ಕೆ ಊಟ ಮಾಡಿಸ್ತೀವಿ. ಎಲೆ ಊಟ ಮಾಡಿಸೋದು ನಾವು. ಎಲೆಸ್ಬಿಟ್ಟು ಪಾಯಸ, ಪಲಾವು, ಅನ್ನ, ರಸಮ್ಮು, ಅನ್ನ ಸಾಂಬಾರು ಎಲ್ಲ, ನೀರು ಬಾಟ್ಲು ಅದೆಲ್ಲ. ತುಂಬ ಜನ ಸ್ಪಾನ್ಸರ್ಸ್ ಎದ್ದು ಬರ್ತಾರೆ, ಸ್ವಲ್ಪ ದೊಡ್ಡ ಅಮೌಂಟ್ ಕೊಡ್ತಾರೆ. ಅದು ಬಿಟ್ಟರೆ ನಾವು ಹುಡುಗರು ಒಂದು 5,000, 10,000, 15,000 ಒಂದು ಸ್ಪಾನ್ಸರ್ ಮಾಡ್ತೀವಿ. ತುಂಬ ಜನ ಅಕ್ಕಿ ಮೂಟೆ, ಒಂದೊಂದು ಅಕ್ಕಿ ಮೂಟೆ 2,500 ಅಕ್ಕಿ ಮೂಟೆ ಇರುತ್ತೆ. ತುಂಬ ಜನ ಬಂದ್ಬಿಟ್ಟು ಒಂದು 50-60 ಬ್ಯಾಗ್ ರೈಸ್ ಬ್ಯಾಗ್ ಕೊಡ್ತಾರೆ. ಚಿಕ್ಕ ಮಕ್ಳಿಗೂ ಕಾಂಪಿಟೀಷನ್ ನಡೆಸ್ತೀವಿ. ನಾಳೆ ನಡೆಸ್ತೀವಿ. ಮತ್ತು ಅದರಲ್ಲಿ ಏನಂದರೆ ಪ್ರೈಸ್ ಇರುತ್ತೆ, ಮೆಡಲ್ಲು, ಒಂದು ಚಿಕ್ಕ ಪ್ರೈಸು. ಅದು ಬಿಟ್ಟರೆ ಏನಾದರೂ ತಿನ್ನೋಕ್ಕೆ ಅದು ಇದು ಮ್ಯೂಸಿಕಲ್ ಚೇರು ನಡೆಸ್ತೀವಿ ಹುಡುಗಿರಿಗೆ ಅಂತಲ್ಲಿ. ಸಂಜೆನಾ ಚಾಕ್ಲೇಟ್ ಇಲ್ಲ, ನಾಳೆ ಬೆಳಗ್ಗೆ ನಿಮಗೆ ಏನಾದರೂ ರನ್ನಿಂಗ್ ರೇಸು ಇಲ್ಲ ಲೆಮನ್ ಆ್ಯಂಡ್ ಸ್ಪೂನು ಆ ಥರ ಇರುತ್ತೆ. ನಾಳೆ ಬೆಳಗ್ಗೆ ಬನ್ನಿ. ರನ್ನಿಂಗ್ ರೇಸು, ಲೆಮನ್ ಆ್ಯಂಡ್ ಸ್ಪೂನು ಇಲ್ಲ, ಏನೋ ಒಂದು ಫನ್ ಆ್ಯಕ್ಟಿವಿಟಿ. ನಾಳೆ ಬೆಳಗ್ಗೆ 9 ಗಂಟೆಗೆ. ಇದು ಒಳ್ಳೆ ಊರ ಹಬ್ಬ ಥರನೇ ಮಾಡ್ತೀರಲ್ಲ ನೀವು ದೊಡ್ಡದಾಗಿ. ಇಡೀ ಬೊಮ್ಮನಹಳ್ಳಿಯಲ್ಲಿ, ವಿರಾಟ್ ನಗರದಲ್ಲಿ ಬಲ್ಮುರಿ ಅಂದರೆ ಎಲ್ಲರಿಗೂ ಗೊತ್ತು. ಸಖತ್ ದೊಡ್ಡದಾಗಿ ಮಾಡ್ತೀವಿ. ನಮ್ಮ ಥರ ಯಾರೂ ಮಾಡೋದಿಲ್ಲ. ನಮ್ಮ ಪೇಜ್ ಇದೆ, ಬಲ್ಮುರಿ ಗಣಪತಿ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್. ಫಾಲೋ ಮಾಡಿ, ಅಪ್ಡೇಟ್ ಬರ್ತಾ ಇರುತ್ತೆ. ನೆಕ್ಸ್ಟ್ ವರ್ಷ 20ನೇ ವರ್ಷ, ಇದು 19ನೇ ವರ್ಷ. ನೆಕ್ಸ್ಟ್ ವರ್ಷ 20ನೇ ವರ್ಷ ಇಲ್ಲಿಂದ ಸರ್ಕಲ್ವರೆಗೂ ಸ್ಟೇಜ್ ಹಾಕ್ತೀವಿ. ಸ್ಟೇಜ್ ಅಂದರೆ ಎಲ್ಲ ನಡೆಯುತ್ತೆ, ಗ್ರ್ಯಾಂಡಾಗಿ ಮಾಡ್ತೀವಿ. ನೆಕ್ಸ್ಟ್ ವರ್ಷ 20ನೇ ವರ್ಷ. ಅದಕ್ಕೆ ನೋಡ್ಬೋದು ಇಲ್ಲಿ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಅಂತಲೇ. ಬ್ಯಾರಿಕೇಡ್ಸ್ ಹಾಕಿದ್ರೇ ಗೊತ್ತಾಗುತ್ತೆ. ಎಲ್ಲ VIP ಎಲ್ಲ ಬರ್ತಾರೆ, ಸೆಕ್ಯೂರಿಟಿ ಅದು ಇದು ಎಲ್ಲ ಆ್ಯಕ್ಟಿವಿಟಿ. MLA ಬರ್ತಾರೆ, ಆಮೇಲೆ ಸತೀಶ್ ರೆಡ್ಡಿ ಅವರು ಬರ್ತಾರೆ. ಇವತ್ತು 2ನೇ ದಿನ ತಾನೇ? ಇದು 2ನೇ ದಿನ. 3 ದಿವಸ ಕೂರಿಸೋದಿಲ್ಲ ಸರಿ. ಎಲ್ಲ ವರ್ಷ ನಾವು ಹಬ್ಬ ಆಗಿ 1 ವಾರ ಆದಮೇಲೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಕೂರಿಸ್ತೀವಿ. ಏಕೆಂದರೆ ಸ್ಯಾಟರ್ಡೇ, ಸಂಡೇ ಜನ ಇರ್ತಾರಲ್ಲ, ರಜಾ ಇರುತ್ತೆ ಅಂದ್ಬಿಟ್ಟು ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿವಸ ಕೂರಿಸ್ತೀವಿ. ನೀವೇನಾದರೂ ಅಕ್ಷಯ ಸೆಲ್ಲುನ ಫಾಲೋ ಮಾಡ್ತಾ ಇದ್ದರೆ, ಅವ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ನೆಕ್ಸ್ಟ್ ವರ್ಷ ಬನ್ನಿ ಊಟ ಮಾಡಿಕೊಂಡು ಚೆನ್ನಾಗಿ ಹೋಗಿ. ಧನ್ಯವಾದ. ಥ್ಯಾಂಕ್ ಯು. ಫುಲ್ ಜನ ಕಿತ್ಲಾಡ್ತವ್ರೆ. ಎಷ್ಟು ಜನ ಮಕ್ಕಳು ನೋಡಿ, ಸ್ಕೂಲೇ ನಡೆಸ್ತಿರೋ ಥರ ಇದ್ದಾನೆ. ತಂಟೆಯವರು ಒಂದು 100 ಜನ ಬರ್ತಾರೆ. ಪಂಜಾಬಿ ತಂಟೆ ಬರ್ತಾರೆ, ನಮ್ಮ ಬೆಗ್ನಿಕೋಟೆ ತಮಿಳವರು ಬರ್ತಾರೆ. ಸೊ ನೀವು ನೋಡಿದ್ರಲ್ಲ, ಒಳ್ಳೆ ಊರಬ್ಬ ಥರ ಮಾಡಿದ್ದಾರೆ ಇವರು ವಿರಾಟ್ ನಗರಲ್ಲಿ. ಸೊ ನೋಡಿ ಎಷ್ಟು ಜನ ಹುಡುಗರು ಎಲ್ಲರೂ ಒಳ್ಳೆ ದೊಡ್ಡ ಊರಬ್ಬ ಥರ. ಇವ್ರ ಥರ ಯಾರೂ ಮಾಡಲ್ವಂತೆ ಅಕ್ಕಪಕ್ಕ ಏರಿಯಾದಲ್ಲಿ. ಸೊ ಇದು ಒಂದು ದೊಡ್ಡ ಫಂಕ್ಷನ್ ಥರ ಮಾಡ್ತಾರೆ. ಎಲ್ಲರೂ MLA VIPಸ್ನೆಲ್ಲ ಕರೆಸಿ 3 ದಿನ ಎಲ್ಲ ಖರ್ಚು. ನೋಡಿ ಚೇರ್ಸ್ ಎಷ್ಟಿದೆ ನೋಡಿ. ಆಡಿಯನ್ಸು ರಾತ್ರಿ ಹೊತ್ತು ಆರ್ಕೆಸ್ಟ್ರಾ ಎಲ್ಲ ಸಕ್ಕತ್ತಾಗಿರುತ್ತೆ. ಮುಂದಿನ ವರ್ಷವೂ ಪ್ರತಿ ವರ್ಷವೂ ಇದೇ ಥರ ಮಾಡೋದು ಇವರು ಗ್ರ್ಯಾಂಡಾಗಿ. ಒಳ್ಳೆ ಇವ್ರದ್ದೇ ಒಂದು 100-150 ಜನ ಟೀಮ್ ಇದೆ. ಇವರೇ ಎಲ್ಲ ಕಲೆಕ್ಷನ್ ಮಾಡಿಕೊಂಡು ಅವ್ರವ್ರದ್ದು ಡೊನೇಷನ್ ಅದು ಇದು ಚಾರಿಟಿ ಅದು ಇದು ಮಾಡ್ತಾ ಇರ್ತಾರೆ. ಸೊ ನೀವು ಬನ್ನಿ, ಇಲ್ಲಿದ್ದೀರಾ ಅಂದರೆ ನೀವು ಬನ್ನಿ. ವಿರಾಟ್ ನಗರ್ ಇದು ನೋಡಿ ಆರ್ಚು, ಈ ಆರ್ಚ್ ಕೆಳಗಡೆನೇ. ಓಕೆನಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.